ನಾನು ನಿಮ್ಮ ಪ್ರೀತಿಯ ಶಿಕ್ಷಕ ಮಲ್ಲಪ್ಪ ಕುದುರಿ, ಚಳಗೇರ ಶಾಲೆ. ನಮ್ಮ ಶಾಲೆಯಲ್ಲಿ ಸೃಜನಶೀಲ ಚಿಂತನೆಯ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಮಕ್ಕಳಿಗೆ ವಿಜ್ಞಾನದಲ್ಲಿ ಆಸಕ್ತಿ ಹುಟ್ಟಿಸಬೇಕಿದ್ದರೆ ಮೊದಲು ಅಡುಗೆ ಮನೆಯನ್ನು ವಿವರಿಸು ಎಂದು ಹೇಳುತ್ತಾರೆ ಹಿರಿಯ ವಿಜ್ಞಾನಿಗಳು. ಮಕ್ಕಳಲ್ಲಿ ಪ್ರಶ್ನೆಗಳು ಪ್ರಶ್ನೆಯಾಗಿಯೇ ಉಳಿಯಬಾರದು, ಪ್ರಶ್ನೆಗಳ ಮೂಲಕ ಜ್ಞಾನ ಹೆಚ್ಚಿಸಬೇಕು ಎಂದು ಹೇಳುತ್ತಾರೆ ಬರ್ಟ್ರಾಂಡ್ ರಸ್ಸೆಲ್ ಅವರ ಮಾತು. ನಿತ್ಯ ಜೀವನದಲ್ಲಿ ನಮಗೆ ತಿಳಿದೋ ತಿಳಿಯದೆಯೋ ಹಲವು ವೈಜ್ಞಾನಿಕ ಸಂಗತಿಗಳಿಗೆ ನಾವು ಸಾಕ್ಷಿಯಾಗುತ್ತಲೇ ಇದನ್ನು ಗಮನಿಸುವ ಮಕ್ಕಳಲ್ಲಿ ಹತ್ತಾರು ಪ್ರಶ್ನೆಗಳು ಮೂಡಿಬರುತ್ತಿವೆ. ಅವುಗಳಿಗೆ ಉತ್ತರ ಹುಡುಕುವ ಕಲಿಕಾ ಸಾಧನ ಈ ಸಂವಾದ ಕಾರ್ಯಕ್ರಮ. ಮಕ್ಕಳು ಕೇಳಿದ ಪ್ರಶ್ನೆಗಳು ಬಹಳಷ್ಟು ವಿಸ್ಮಯಕಾರಿಯಾಗಿದ್ದವು. ಅಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಕೋಳಿ ತತ್ತಿ ಹಾಕಿದಾಗ ಆ ತತ್ತಿ ಬಿಸಿ ಇರುತ್ತದೆ ಏಕೆ? ದೇವರಿಗೆ ನೈವೇದ್ಯ ಕೊಡಬೇಕಾದರೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗುತ್ತಾರೆ ಏಕೆ? ಅಂತರ್ಜಲದಲ್ಲಿ ನೀರು ಒಂದೇ ಕಡೆ ಸಿಗುತ್ತದೆ, ಎಲ್ಲ ಕಡೆ ಸಿಗುವುದಿಲ್ಲ ಏಕೆ? ಮನೆ ಮುಂದೆ ಸಗಣಿಯನ್ನು ಸಾರಿಸುತ್ತಾರೆ ಏಕೆ? ನಕ್ಷತ್ರಗಳು ಹಗಲು ಹೊತ್ತಿನಲ್ಲಿ ಕಾಣುವುದಿಲ್ಲ ಏಕೆ? ಸೂರ್ಯ ಹಗಲು ಹೊತ್ತಿನಲ್ಲಿ ಕಾಣುತ್ತಾನೆ, ರಾತ್ರಿ ಏಕೆ ಕಾಣುವುದಿಲ್ಲ? ಭೂಮಿ ತಿರುಗುತ್ತದೆ, ಆದರೆ ನಾವೇಕೆ ಬೀಳುವುದಿಲ್ಲ? ಎಂಬಂತಹ ಪ್ರಶ್ನೆಗಳು ಹಲವಾರು ಕೇಳುತ್ತಿದ್ದಾರೆ. ಮಲಗುವಾಗ ಕಣ್ಣು ರೆಪ್ಪೆಗಳನ್ನು ಏಕೆ ಮುಚ್ಚುತ್ತೇವೆ? ನೀರಲ ಹಣ್ಣನ್ನು ತಿಂದು ಹಾಲನ್ನು ಕುಡಿಯಬಾರದು ಏಕೆ? ಹೆದರಿಕೆಯಾದಾಗ ನಾವು ಹೆಚ್ಚು ಬೆವರುತ್ತೇವೆ ಏಕೆ? ಸೊಳ್ಳೆ ಕಚ್ಚಿದಾಗ ಡೆಂಗ್ಯೂ ಜ್ವರ ಬರುತ್ತದೆ ಏಕೆ? ಹಾಲನ್ನು ಕಾಯಿಸಿದಾಗ ಉಕ್ಕುತ್ತದೆ, ನೀರನ್ನು ಕಾಯಿಸಿದಾಗ ಉಕ್ಕುವುದಿಲ್ಲ ಏಕೆ? ಎಂಬಂತಹ ಹಲವಾರು ಪ್ರಶ್ನೆಗಳಿಗೆ ಈ ಸಂವಾದ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಇಂತಹ ಪ್ರಶ್ನೆಗಳ ಮೂಲಕ ಮಕ್ಕಳ ಮನಸ್ಸನ್ನು ಜಾಗೃತಗೊಳಿಸಬೇಕು. ಇನ್ನೊಂದು ಮಗುವಿಗೆ ಜ್ಞಾನದ ಹಸಿವಿಗೆ ಪುಷ್ಟಿ ನೀಡಬೇಕು. ಮಕ್ಕಳಲ್ಲಿ ಪ್ರಶ್ನೆಗಳು ಪ್ರಶ್ನೆಯಾಗಿಯೇ ಉಳಿಯಬಾರದು ಎಂಬ ಉದ್ದೇಶವನ್ನು ಹೊಂದಲಾಗಿದೆ. ಧನ್ಯವಾದಗಳು.